ಇನ್ನು ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರದಲ್ಲೂ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ನಮಗೆ ಮುಂದೆ ಅಧಿಕಾರ ಸಿಗಲಿ, ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ಏನೆಲ್ಲ ಜಟಾಪಟಿ ಆಗ್ತಿದೆ, ಬನ್ನಿ ರಿಪೋರ್ಟ್ ನೋಡೋಣ. ಕಾಂಗ್ರೆಸ್ನ ಬ್ಯಾನ್ ಮಾಡ್ತೀವಿ ಎಂದ ಆರ್ ಅಶೋಕ್. ನಿಮ್ ಕಾಂಗ್ರೆಸ್ನ ಬ್ಯಾನ್ ಮಾಡಕ್ ಕೊಡ್ತೀವಿ. ನನ್ನ ಟಾರ್ಗೆಟ್ ಮಾಡಿದ್ದಾರೆ ಪ್ರಿಯಾಂಕ್ ಗುಡುಗು. ಇನ್ನಾನು ಕೂಡ ಬೆದರಿಕೆ ಕೊಡ್ತಾ ಇರೋದು ನೀವು, ಮತ್ತೆ ನಮ್ಮನೆಗೆ ಬರ್ತೀನಿ ಅಂತ ಇದ್ರಲ್ಲ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. 2028ಕ್ಕೆ ನಮ್ಮ ಸರ್ಕಾರವೇ ಬರುತ್ತೆ, ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಕಿ ಉಗುಳಿದ್ದಾರೆ. ನಿಮ್ ಕಾಂಗ್ರೆಸ್ನ ಬ್ಯಾನ್ ಮಾಡಕ್ ಕೊಡ್ತೀವಿ, ಮಾಡಬೇಕು. ಇವತ್ತು RSS ಮೇಲೆ ಏನ್ ಮಾಡ್ತಾ ಇದ್ದೀರಾ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿರುಗುಬಾಣ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, RSS ಬ್ಯಾನ್ ಮಾಡಿರೋ ಅಂಥದ್ದು, ರಿಸ್ಟ್ರಿಕ್ಟ್ ಮಾಡಿರೋ ಅಂಥದ್ದು ತಪ್ಪು ಅಂತ ಹೇಳಿದ್ದಾರೆ ಸಂತೋಷ್ ಹೆಗ್ಡೆ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು. ಲೋಕಾಯುಕ್ತ ಬಹಳ ಪ್ರಖ್ಯಾತಿಯನ್ನು ಪಡೆದಂಥವ್ರು ಇಡೀ ಲೋಕಾಯುಕ್ತದಲ್ಲಿ. ಅವ್ರು ಹೇಳಿದ್ದಾರೆ, ನಿಮಗೆ ಹುಚ್ಚು, ಯಾವುದೇ ಸಂಘಟನೆ ನಂಗೆ ಬ್ಯಾನ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರವಾಗಿರುವಂಥ ಸರ್ಕಾರ ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗೋಗಿದೆ. RSS ಭಾರತ್ ಮಾತಾಕಿ ಜೈ ಅಂತಾರೆ, ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ. ಪಥಸಂಚಲನಕ್ಕೆ ಪರ್ಮಿಷನ್ ಯಾಕೆ ಕೇಳ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್, ನಾವು ನಮಾಜ್ ನಿಲ್ಲಿಸಿದ್ವಾ ಅಂದ್ರು. ಬಹಳ ಸ್ಪಷ್ಟವಾಗಿ ಅವರು ನಾನು ಹೇಳ್ದಂಗೆ ಪರ್ಮಿಷನ್ ಕೇಳ್ತಾ ಇಲ್ಲ, ಸರ್ಕಾರದಿಂದ ಅನುಮತಿ ಕೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕೆ? ಏನ್ ದೇರ್ ಅಬೌವ್ ಕಾನ್ಸ್ಟಿಟ್ಯೂಷನ್, ದೇರ್ ಅಬೌವ್ ದ ಲಾ ಆಫ್ ದ ಲ್ಯಾಂಡ್. ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವು ಎಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್ ಮಾಡಿದ್ದೀರಾ? ಅಸಹಿಷ್ಣುತೆ ಒಳ್ಳೇದಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೋಶಿ ವಾರ್ನಿಂಗ್ ಕೊಟ್ಟರು. ಅವ್ರ ತಂದೆ 20 ವರ್ಷ ಸುದೀರ್ಘ ರಾಜಕಾರಣದೊಳಗೆ ಅವ್ರ ಜೊತೆಗೂ ನಮ್ಮ ಭಿನ್ನಾಭಿಪ್ರಾಯ ಸ್ಪಷ್ಟ ಅದ, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆದರೆ ಅವರು ಗೃಹ ಮಂತ್ರಿ ಇದ್ದಾಗೂ ಸಹಿತ ಈ ರೀತಿ ಒಂದು ಅಸಹಿಷ್ಣುತೆಯನ್ನು ಪ್ರದರ್ಶನ ಮಾಡಿಲ್ಲ. ಯಾರಿಗೆ ಭಯ ಇದೆ, ಯಾರಿಗೆ ಅಧಿಕಾರ ಕಳ್ಕೊಳ್ಳುವಂತ ಭಯ ಇದೆ, ಅವರು ಇಂಥ ಹೀನ ಕೆಲಸವನ್ನ, ಹೇಯ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಪಿಡಿಒ ಅಮಾನತು ವಿಚಾರದಲ್ಲಿ ಟಾಕ್ ಫೈಟ್ ನಡೆಯುತ್ತಿದೆ. ಸರ್ಕಾರಿ ನೌಕರರು NGOದಲ್ಲಿ ಭಾಗಿಯಾಗಬಾರದು ಅನ್ನೋ ನಿಯಮ ಎಲ್ಲೂ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅವರು ಎಷ್ಟು ಸಸ್ಪೆಂಡ್ ಮಾಡ್ತಾರೋ ಅಷ್ಟು ಸಂಘ ಬಲ ಆಗುತ್ತೆ. ಒಂದು NGOದಲ್ಲಿ ಕೆಲಸ ಮಾಡಬಾರ್ದು ಅನ್ನುವಂತ ರೂಲ್ಸು ಎಲ್ಲೂ ಇಲ್ಲ. ಸರ್ಕಾರದಲ್ಲಿ ಸರ್ಕಾರಿ ಆದೇಶ ಇದೆ, ಯಾರೇ ಸರ್ಕಾರಿ ನೌಕರರು ಇಂಥ ಸಂಘಟನೆಗಳನ್ನು ಸ್ವತಃ ತಾವು ಭಾಗವಹಿಸೋದಾಗಲಿ ಅಥವಾ ಅದಕ್ಕೆ ಸದಸ್ಯತ್ವ ತಗೊಳ್ಳೋದಕ್ಕಾಗಲಿ ಸರ್ಕಾರದಲ್ಲಿ ಅವರ ಅನುಮತಿಯನ್ನು ತಗೊಳ್ಬೇಕಾಗ್ತದೆ. ನನಗೆ ಬೆದರಿಕೆ ಹಾಕಿದ ವ್ಯಕ್ತಿಯ ಬಂಧನವಾಯಿತು, ಇದೀಗ ಪಥಸಂಚಲನದ ಮೂಲಕ ನನಗೆ ಬುದ್ಧಿ ಕಲಿಸೋಕೆ ಮುಂದಾಗಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಆದರೆ ಇವೆಲ್ಲ ಆದಮೇಲೆ ಉದ್ದೇಶಪೂರ್ವಕವಾಗಿ ನನ್ನ ಜಿಲ್ಲೆಯಲ್ಲಿ, ನನ್ನ ಮತಕ್ಷೇತ್ರದಲ್ಲಿ, ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು, ನಾವು ಇವನಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ವ್ಯಕ್ತಿ ಬಂಧನ ಆಗ್ತದೆ, ಇದು ಚರ್ಚೆಗೆ ಬರುತ್ತೆ, BJP ನಾಯಕರೆಲ್ಲ ತೊಡೆ ತಗ್ತಾರೆ. ಅದಾದಮೇಲೆ ಇವರು ಹೀಗೆ ಪ್ಲ್ಯಾನ್ ಮಾಡ್ತಾರೆ. ಆದರೆ ಸರ್ಕಾರ ಜಾರಿಗೊಳಿಸಿರೋ ಆದೇಶ ಬಿಜೆಪಿ ಕಾಲದ್ದು ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಶೋಭಾ ಕರಂದ್ಲಾಜೆ ಸುಮ್ಮನೆ ವಿಷಯಾಂತರ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು.